ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಫುಲ್ ಥ್ರಿಲ್ ಮೋಡ್ನಲ್ಲಿದೆ. ಗ್ರ್ಯಾಂಡ್ ಫಿನಾಲೆ ಜನವರಿ 18ಕ್ಕೆ ನಿಗದಿಯಾಗಿದೆ. ಆದರೆ ಈ ವಾರದ ಮಿಡ್ ವೀಕ್ ಟ್ವಿಸ್ಟ್ ಎಲ್ಲರನ್ನೂ ಶಾಕ್ ಮಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸುದ್ದಿ ವೈರಲ್ ಆಗ್ತಿದೆ. ಪ್ರಬಲ ಸ್ಪರ್ಧಿ ಕಾವ್ಯ ಶೈವ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ. ಹೌದು ಫ್ರೆಂಡ್ಸ್, ಲಾಸ್ಟ್ ವೀಕೆಂಡ್ ಸ್ಪಂದನಾ ಔಟ್ ಆದ್ಮೇಲೆ ಟಾಪ್ 8 ಕಂಟೆಸ್ಟೆಂಟ್ಸ್ ಉಳಿದಿದ್ರು. ಧನುಷ್, ಗಿಲ್ಲಿ ನಟ, ಕಾವ್ಯ, ರಘು, ರಕ್ಷಿತಾ, ರಶಿಕಾ, ಅಶ್ವಿನಿ ಗೌಡ ಮತ್ತು ಧುವಂತ್. ಈ ವಾರ ಕ್ಯಾಪ್ಟನ್ ಧನುಷ್ ಹೊರತುಪಡಿಸಿ ಎಲ್ಲರೂ ನಾಮಿನೇಟ್ ಆಗಿದ್ರು. ಧನುಷ್ ಟಾಸ್ಕ್ ಗೆದ್ದು ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಒಂದು ಶಾಕಿಂಗ್ ಮಿಡ್ ವೀಕ್ ಎಲಿಮಿನೇಷನ್ ಟ್ವಿಸ್ಟ್ ಕೊಟ್ಟಿದ್ದಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. ಅನೇಕ ಪೋಸ್ಟ್ಗಳು ಮತ್ತು ನ್ಯೂಸ್ ಆರ್ಟಿಕಲ್ಗಳ ಪ್ರಕಾರ ಕಾವ್ಯ ಶೈವ ಈ ಟ್ವಿಸ್ಟ್ನಲ್ಲಿ ಮನೆಯಿಂದ ಹೊರಬಿದ್ದಿದ್ದಾರೆ. ಕಾವ್ಯ ಫ್ಯಾನ್ಸ್ಗೆ ಇದು ದೊಡ್ಡ ಶಾಕ್ ಆಗಿದೆ. ಕಾವ್ಯ ಶೈವ ಯಾರ್ಗೊತ್ತಾ? ಕೆಂಡಸಂಪಿಗೆ ಮತ್ತು ಕೊತ್ತಲವಾಡಿ ಸಿನಿಮಾ ಸೀರಿಯಲ್ಗಳಿಂದ ಫೇಮಸ್ ಆದ ನಟಿ. ಬಿಗ್ ಬಾಸ್ಗೆ ಗಿಲ್ಲಿ ನಟನ ಜೊತೆ ಡ್ಯೂಯೋ ಆಗಿ ಎಂಟ್ರಿ ಕೊಟ್ಟು ನಂತರ ಸೋಲೋ ಆಗಿ ಸ್ಟ್ರಾಂಗ್ ಆಟ ಆಡಿದ್ರು. ಟಾಸ್ಕ್ಗಳಲ್ಲಿ ಡಾಮಿನೇಟ್ ಮಾಡಿ ಸ್ಟ್ರಾಟಜಿ ಜೊತೆ ಟಾಪ್ ರೇಸ್ಗೆ ಬಂದಿದ್ರು. ಗಿಲ್ಲಿ ನಟನಿಗೆ ಸಪೋರ್ಟ್ ಕೊಟ್ಟು ಮನೆಯಲ್ಲಿ ಆಕ್ಟಿವ್ ಆಗಿದ್ರು. ವೋಟಿಂಗ್ ಟ್ರೆಂಡ್ಸ್ನಲ್ಲಿ ಕಾವ್ಯ ಮತ್ತು ಧುವಂತ್ ಬಾಟಮ್ 2 ಇದ್ರು ಅಂತ ಹೇಳಲಾಗ್ತಿದೆ. ಗಿಲ್ಲಿ ನಟ ಹೈಯೆಸ್ಟ್ ವೋಟ್ಸ್ ಪಡ್ಕೊಂಡು ಸೇಫ್ ಆಗಿದ್ದಾರೆ. ಆದ್ರೆ ಕಾವ್ಯಗೆ ಇಷ್ಟು ಬೇಗ ಔಟ್ ಆಗೋದು ರಿಯಲ್ ಶಾಕ್. ಇದು ಕನ್ಫರ್ಮ್ ಆದ್ರೆ ಗಿಲ್ಲಿ ನಟ ಈಗ ಸೋಲೋ ಆಗಿ ಆಡ್ಬೇಕು. ಮನೆಯ ಡೈನಾಮಿಕ್ಸ್ ಪೂರ್ತಿ ಚೇಂಜ್ ಆಗುತ್ತೆ. ಆದ್ರೆ ಫ್ರೆಂಡ್ಸ್, ಇದಿನ್ನೂ ರೂಮರ್ ಮತ್ತು ಸೋಷಿಯಲ್ ಮೀಡಿಯಾ ಬಜ್ ಮಾತ್ರ. ಅಧಿಕೃತವಾಗಿ ಚಾನೆಲ್ನಿಂದ ಕನ್ಫರ್ಮೇಷನ್ ಬಂದಿಲ್ಲ. ಮಿಡ್ ವೀಕ್ ಎಪಿಸೋಡ್ನಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ನೀವೇನಂತೀರಾ? ಕಾವ್ಯ ಔಟ್ ಆಗಿದ್ದಾರಾ ಅಥವಾ ಇದು ಫೇಕ್ ನ್ಯೂಸ್? ನಿಮ್ಮ ಫೇವರಿಟ್ ಈಗ ಯಾರು? ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗೆ ವೇಟ್ ಮಾಡಿ. ಬೈ ಬಾಯ್.